ವಿಶ್ವ ಏಡ್ಸ್ ದಿನದ ಅಂಗವಾಗಿ ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟ ಶರಣ್, ಇಎಸ್ಐಸಿ ಡೀನ್ ಡಾಕ್ಟರ್ ಸಂಧ್ಯಾ ಆರ್ ರವರು ಚಾಲನೆ ನೀಡಿದರು. ಈ ವೇಳೆ ಇಎಸ್ಐಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅಶೋಕ್ ಕುಮಾರ್, ಸಮತಾ ಚರ್ಮ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಎಸ್ ಗಿರೀಶ್, ಐಸಿಟಿಸಿ ಕೇಂದ್ರದ ನೋಡಲ್ ಅಧಿಕಾರಿ ಡಾಕ್ಟರ್ ಭಾರತಿ, ಡಿಎಂಎಸ್ ಡಾಕ್ಟರ್ ಯೋಗಾನಂದನ್, ಡಾಕ್ಟರ್ ಸುಚಿತ್ರಾ ಶ್ಯಾಮ್, ಡಾಕ್ಟರ್ ರವಿ, ಡಾಕ್ಟರ್ ಧನಂಜಯ, ಡಾಕ್ಟರ್ ಸುರೇಶ್ ಕುಂಬಾರ್, ಡಾಕ್ಟರ್ ಅಮೀನಾ, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಚೇತನ್, ಡಾಕ್ಟರ್ ಬಿಂದುಶ್ರೀ, ಡಾಕ್ಟರ್ ವಿದ್ಯಾ, ಡಾಕ್ಟರ್ ಮನೋಜ್, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಧಾಕರ್, ಐಸಿಟಿಸಿ ಆಪ್ತ ಸಮಾಲೋಚಕರಾದ ಲಕ್ಷ್ಮೀನಾರಾಯಣ್ ಸೇರಿದಂತೆ ನೂರಾರು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಚ್ಐವಿ ಏಡ್ಸ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದ ಅಂಗವಾಗಿ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಆಸ್ಪತ್ರೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಾಥಾ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಇಎಸ್ಐ ಹಾಸ್ಪಿಟಲು ನನಗೆ ಮತ್ತು ಈ ಇಡೀ ಈ ಏರಿಯಾ ಏನಿದೆ ಇದೇನು ಹೊಸತಲ್ಲ. ನಾನು ಹುಬ್ಳಿಯಿಂದ ಬಂದ ತಕ್ಷಣ ನಾನು ಇಲ್ಲಿ ನೆಲೆ ಊರಿದ್ದೆ ಇಲ್ಲೇ ಪಕ್ಕದಲ್ಲಿ. ಸೊ ಹಾಗಾಗಿ ಇದ್ರ ಸುತ್ತಮುತ್ತನೇ ಬೆಳೆದಿದ್ದೀನಿ ನನಗೆ. ಸೊ ಹಾಗಾಗಿ ಈ ಏರಿಯಾ, ಈ ಹಾಸ್ಪಿಟಲು ಅಷ್ಟು ಚಿರಪರಿಚಿತ ನಮಗೆ. ನಮ್ಮ ಅಡ್ರೆಸ್ ಹೇಳೋದನ್ನು ಹಂಗೇ, ಯಾರಿಗಾರು ಅಡ್ರೆಸ್ ಹೇಳಬೇಕಾಗಿದ್ರು ಇಎಸ್ಐ ಹಾಸ್ಪಿಟ್ಲ್ ಹತ್ರ ಬಂದ್ಬಿಡೋ, ಇಎಸ್ಐ ಹಾಸ್ಪಿಟ್ಲ್ ಹತ್ರ ಸಿಗೋ. ಹಾಸ್ಪಿಟಲಲ್ಲಿ ಭಾಳ ಅತ್ಯದ್ಭುತವಾದಂಥ ಒಂದು ಕಾಸಿನ ಮೇಲೆ ಒಂದು ಇವೆಂಟ್ ಆಗ್ತಾ ಇರುವಂಥದ್ದು. ನಾನು ಒಬ್ಬ ಕನ್ನಡಿಗನಾಗಿ ಮತ್ತು ಇಲ್ಲಿ ಈ ವಾತಾವರಣದಲ್ಲಿ ಬೆಳೆದವನಾಗಿ ಅಷ್ಟು ನಮ್ಮ ಡ್ಯೂಟಿ ಇದು, ಇದ್ರ ಜೊತೆಯಲ್ಲಿ ಇರಬೇಕಾಗಿರುವಂಥದ್ದು ಅಂಥದ್ದು. ಇದೇನು ಫೇವರ್ ಅಲ್ಲ, ಅವಲ್ಲಿ ಭಾಳ ಪ್ರೀತಿಯಿಂದ ಸರ್ ತುಂಬ ಥ್ಯಾಂಕ್ಸ್ ಅಂತಂದರು. ದಯವಿಟ್ಟು ಥ್ಯಾಂಕ್ಸ್ ಅಲ್ಲ, ನಾನೊಬ್ಬನಲ್ಲ, ಎಲ್ಲರೂ ಕೈಗೂಡಬೇಕಾಗಿರೋವಂಥದ್ದು ಈ ಕಾಸಿನ ಶಕ್ತಿ. ಡಿಸೆಂಬರ್ 1, ಇವತ್ತು ಡಿಸೆಂಬರ್ 2, ಡಿಸೆಂಬರ್ 1 ವರ್ಲ್ಡ್ ಏಡ್ಸ್ ಡೇ ಅಂತನ್ನುವಂಥದ್ದು ಹೆಸರಿನಲ್ಲಿ ಅವೇರ್ನೆಸ್ಸಿನ ವಿಚಾರಕ್ಕೆ ಅದೊಂದು ಗುರುತಿಸುವ ದಿನವಾಗಿದೆ. ಮನುಷ್ಯ ಕಂಡರಿಯದಂಥ, ಇನ್ನೂ ಅದಕ್ಕೆ ಟ್ರೀಟ್ಮೆಂಟೇ ಸಿಗದಂಥ ಒಂದು ಭಯಾನಕ ಕಾಯಿಲೆ ಒಂದಿದೆ ಅಂತ ಅನ್ನೋದಾದರೆ ನಮ್ಮಗಳ ಮಧ್ಯದಲ್ಲಿ ಅದು HIV ಏಡ್ಸ್. ಇದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳು ತುಂಬ ದೊಡ್ಡ ಮಟ್ಟದಲ್ಲೂ ಆಗಬೇಕು. ಇನ್ನೂ ಇವತ್ತು ಇದು ಮೊದಲನೇ ಹೆಜ್ಜೆ ಇಎಸ್ಐ ಮತ್ತು ಅವರ ತಂಡ ಮಾಡ್ತಾ ಇರುವಂಥದ್ದು. ಈ ಒಂದು ಜಾಗೃತಿಯ ವಿಚಾರ ಇದು ಮೊದಲನೇ ಹೆಜ್ಜೆಯಾಗಿ ಇನ್ನು ತುಂಬ ದೊಡ್ಡ ಮಟ್ಟಕ್ಕೆ ಇದು ಬೆಳೆದು ಇಡೀ ಭಾರತ ಇದನ್ನು ತಿರುಗಿ ನೋಡುವಂಥ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ಇನ್ನು ಮುಂಬರುವ ದಿವಸಗಳಲ್ಲಿ ಬೆಳೀಲಿ, ಎಲ್ಲರ ಸಹಕಾರ ಇದಕ್ಕಿರಲಿ ಅಂತ ಅನ್ನೋವಂಥದ್ದು. ಯಾಕಂತಂದರೆ ಟ್ರೀಟ್ಮೆಂಟ್ಗಿಂತ ತಡೆಗಟ್ಟುವಿಕೆ ಇದೆಯಲ್ಲ, ಅದು ಭಾಳ ಮುಖ್ಯ. Kumar Samantha, Medical Superintendent of ESI PGMSR Rajajinagar, Bangalore, is very delighted to have our Saran sir as the propaganda of this important message to the public, which is very much required for saving our patients of not going into the AIDS disease, because it's very difficult for us to treat them. But of course, this propaganda, as doctor, we would not have done as much as Saran sir has did, because of his popular figure in this part of the Karnataka. He will be able to send the message to everyone. We are thankful to Saran sir. Thank you. Okay, AIDS being autoimmune disease syndrome is one of the factor where it gets transmitted to the person through various methods, and the aim is for us as doctors to prevent that part of not getting the infection and breaking the transmission. So once detected, we also encourage them to go for counseling and take the treatment as per the government protocol and get the disease cured. ಫಾರ್ಮಕಾಲಜಿ, ಔಷಧಿ ಶಾಸ್ತ್ರ ವಿಭಾಗ ಮತ್ತು ಅಕಾಡೆಮಿಕ್ ರಿಜಿಸ್ಟ್ರಾರ್, ESI ಮೆಡಿಕಲ್ ಕಾಲೇಜ್. ಇವತ್ತು ಡಿಸೆಂಬರ್ 1 ಏಡ್ಸ್ ದಿನ ಏನು ಆಚರಣೆ ಮಾಡ್ತಾ ಇದ್ದೀವಿ, ಇದು ಮೇಯ್ನ್ಲಿ ಎಲ್ಲರಿಗೂ
ಅವೇರ್ನೆಸ್ ಮೂಡಿಸೋದಕ್ಕೆ ಮೇಯ್ನ್ಲಿ ಇಂಪಾರ್ಟೆಂಟ್ಲಿ ಏಡ್ಸ್ ಅಂದಿದ ತಕ್ಷಣ ಜನ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ, ಏಡ್ಸ್ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸಾಕಷ್ಟು ಔಷಧಿಗಳು ಇವಾಗ ತುಂಬ ಒಳ್ಳೆಯ ಔಷಧಿಗಳು, ಗುಣ ಮಾಡುವಂಥ ಔಷಧಿಗಳಿದೆ. ಸೊ ಔಷಧಿಗಳು ತಗೊಂಡ್ರೆ ಗುಣ ಆಗುತ್ತೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂದರೆ ಏಡ್ಸ್ ಬರದೇ ಇರೋ ಥರ ಯಾವ್ಯಾವ ಥರ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಆಸ್ಪತ್ರೆಯಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಹೆಂಡತಿ ಗಂಡ ಆ ಥರ ಸಂಬಂಧ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಮಗು. ಸೊ HIV ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್ ಮೂಲಕ ಯಾವ ಥರ ಆದರೂ ಬರ್ಬೋದು. ಸೊ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಅದು ವಹಿಸಿದ್ರೆ ನಾವು ತಡೆಗಟ್ಬೋದು. ಬೈ ಚಾನ್ಸ್ ಏನಾದರೂ ಬಂದ್ರೂ ಏಡ್ಸು ಭಯಪಡೋವಂಥ ಅವಶ್ಯಕತೆ ಇಲ್ಲ. ಔಷಧಿಗಳಿದೆ, ಅದರಿಂದ ಗುಣ ಆಗುತ್ತೆ. ನಮ್ಮ ESI ಆಸ್ಪತ್ರೆಯಲ್ಲೂ ಸಹ ಎಲ್ಲ ಔಷಧಿಗಳು ಲಭ್ಯ ಇದೆ. ಇಲ್ಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡು ಸೂಕ್ತ ಔಷಧಿಗಳನ್ನ ಪಡಿಬೋದು. 84ರಲ್ಲಿ HIV ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಇದ್ರು. ಈಗ ಟ್ರೀಟ್ಮೆಂಟ್ ಇದೆ. ಮುಂಚೆ ಎಲ್ಲದು ದುಡ್ಡು ಕೊಟ್ಟು ತೊಗೋಬೇಕು ಅಂತಂದಿದ್ರು. ಈಗ ಸರ್ಕಾರದಿಂದ ಎಲ್ಲ ಸವಲತ್ತುಗಳಿದ್ದಾವೆ. ಆದರೆ ಇಲ್ಲೇವರೆಗೂ ಯಾವುದೇ ಆದಂಥ ಒಂದು ಲಸಿಕೆ ಇಲ್ಲ. ಕೊರೋನಾಗೆ ನಾವು ವ್ಯಾಕ್ಸಿನ್ ಹಿಡಿದ್ವಿ, ಆದರೆ HIV ಇನ್ನೂ ವ್ಯಾಕ್ಸಿನ್ಸ್ ಬಂದಿಲ್ಲ. ಆದರೆ ಈ ಕಾಯಿಲೆನ ನಾವು ಹೆಂಗೆ ತಡೆಗಟ್ಬೋದು ಅಂತಂದು ಹೇಳಿದರೆ, ಜನರಲ್ಲಿ ಒಂದು ಜಾಗೃತಿ, ಈ ಲೈಂಗಿಕ ಕ್ರಿಯೆಯಲ್ಲಿ ಇರಬೇಕಾದ್ರೆ ಅವ್ರು ತಗೊಳ್ಬೇಕಾದಂಥ ಒಂದು ಸುರಕ್ಷತೆಗಳು, ಆದರೆ ಅವರ ಸಂಬಂಧಗಳು, ಇದು ಒಂಥರ ಜೀವನ ಶೈಲಿಯ ಕಾಯಿಲೆ ಇದು. ಆಮೇಲೆ ಈ ಕಾಯಿಲೆ ಬಂತು ಅಂದ ತಕ್ಷಣ ಏನೋ ಆಗಿಬಿಡುತ್ತೆ ಅಂತಂದು ಭಾಳ ಜನ ಇದನ್ನು ಮಾಡ್ತಾರೆ. ಏನಿಲ್ಲ, ಅವ್ರಿಗೆ ಏನಾದರೂ ಅನಿಸಿದ ತಕ್ಷಣ ನಮ್ಮ ಆಪ್ತ ಸಮಾಲೋಚನಾ ಸೆಂಟ್ರಿಗೆ ಬಂದರೆ ನಮ್ಮಲ್ಲಿ ICTC ಅನ್ಕೊಂಡಿದೆ, ಅಲ್ಲಿ ಬಂದು ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಯಾಕೆ ಟೆಸ್ಟ್ ಮಾಡ್ತೀವಿ, ಯಾವ ರೀತಿ ಟೆಸ್ಟ್ ಮಾಡ್ತೀವಿ, ಅದು ಪಾಸಿಟಿವ್ ಬಂದರೆ ಏನು ಮಾಡಬೇಕು, ನೆಗೆಟಿವ್ ಬಂದರೆ ಏನು ಮಾಡಬೇಕು ಅಂತ ನಮ್ಮ ಸಮಾಲೋಚಕರು ಎಲ್ಲದನ್ನೂ ತಿಳಿ ಹೇಳ್ತಾರೆ. ಅದೇ ಥರ ಅವರು ಇನ್ನೊಬ್ಬ ಪಾರ್ಟ್ನರ್ ಇರ್ತಾರಲ್ಲ, ಸಂಗಾತಿನೂ ಕರ್ಕೊಂಡು ಬಂದರೆ ಅವ್ರಿಗೂ ಸಹ ನಾವು ಟೆಸ್ಟ್ ಮಾಡಿ ಇದರಿಂದ ಏನೇನು ತೊಂದರೆಗಳಾಗ್ತವೆ ಅಂತಂದು ಹೇಳ್ತೀವಿ. ಯಾರ